محمد نبينا بنور هدينا من مكة حبيبي نور سطاع المدينة من صلى صلاته وتهلى بصفاته يا بخت اللفت لو ماشي يشفع له في مماته محمد نبينا بنور هدينا من مكة حبيبي نور سطاع المدينة من صلى صلاته وتهلى بصفاته يا بخت اللفت لو ماشي يشفع له في مماته يا إمامنا يا أمين يا سند للمسلمين ಪವಿತ್ರವಾದಂಥ ರಂಜಾನ್ ಹಬ್ಬದ ಈ ತಿಂಗಳು ರೋಜಾ ನಡೀತಾ ಇದೆ. ನಮ್ಮ ಮಾವನೂರು JDS ಪಕ್ಷದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಜೊತೆಲಿ ನಮ್ಮ ಮಾಜಿ ನಾಯಕರು, ಶಾಸಕರು ರಾಜ ವೆಂಕಟಪ್ಪ ನಾಯ್ಕ ಅಣ್ಣವರು ಮತ್ತು ಎಲ್ಲ ಪಕ್ಷದ ಪ್ರಮುಖರು ಸಮ್ಮುಖದಲ್ಲಿ ಏನಿವತ್ತು ಪವಿತ್ರವಾದಂಥ ರಂಜಾನ್ ಹಬ್ಬದ ತಿಂಗಳು ಈ ಕಾರ್ಯಕ್ರಮಗಳೆಂದರೆ ರೋಜಾ ಬೆಳಗ್ಗೆಯಿಂದ ಸೂರ್ಯೋದಯದಿಂದ ಸೂರ್ಯ ಅಸ್ತ ಆಗೋ ತನಕ ಕೂಡ ಏನಿವತ್ತು ರೋಜಾವನ್ನು ಬಿಡಿಸುವಂಥ ಕಾರ್ಯಕ್ರಮ, ಅವ್ರು ರೋಜಾದವರಿಗೆ ಅವ್ರು ಊಟ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದ್ದನು. ಅವ್ರಿಗೆ ವಿಶೇಷವಾಗಿ ನಮ್ಮ ಮಾವನೂರಾದಂಥ ನಮ್ಮ ತಾಯಿಪ್ಪ ಮಾವನವರು ಅವ್ರ ಮುಂಚೆಯಿಂದ ಕೂಡ ಜಾತ್ಯತೀತವಾದಂಥ ಒಬ್ಬ ನಾಯಕನಾಗಿ ಈ ಭಾಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ರಾಜ ವೆಂಕಟಪ್ಪ ನಾಯ್ಕನವರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲೇಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಬಹುಶಃ ಕುರಾನ್ ಅನ್ನೋಂಥ ಗ್ರಂಥ ಪೈಗಂಬರರು ಆವತ್ತಿನ ದಿನಗಳಲ್ಲಿ ಇವತ್ತು ಪವಿತ್ರವಾದಂಥ ಕುರಾನನ್ನು ಮೊದಲನೇ ಬಾರಿ ಓದಿದಂಥ ದಿನ ಆಗಿರೋ ಕಾರಣ ಹಂಗಾಗಿ ವಿಶೇಷವಾಗಿ ರೋಜ್ದಾರೆಲ್ಲರೂ ಕೂಡ ಅವ್ರು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಒಳ್ಳೆ ಗುಣಗಳು ಬೆಳೆಸ್ಕೋಬೇಕು, ಧರ್ಮದ ವಿಚಾರದಲ್ಲಿ, ಗ್ರಂಥದ ವಿಚಾರದಲ್ಲಿ ಎಲ್ಲ ಕೂಡ ತಿಳ್ಕೋಬೇಕು ಅನ್ನೋ ಕಾರಣದಿಂದ ಇವತ್ತು ರೋಜ್ದಾರರಿಗೆ ನಮ್ಮ ಮಾವನವರು ಇವತ್ತು ಊಟವನ್ನು ಕೂಡ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. JDS ಪಕ್ಷದ ಕಚೇರಿಯ ಈ ಒಂದು ಆವರಣದಲ್ಲಿ ರಂಜಾನ್ ಮಾಸದ ಅಂಗವಾಗಿ ಉಪವಾಸ ಮಾಡ್ತಾ ಇರತಕ್ಕಂಥ ಎಲ್ಲರಿಗೂ ಇಫ್ತಿಯಾರನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ JDS ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಮೀನಹಳ್ಳಿ ತಾಯಣ್ಣ ನಾಯಕರು, ಅದೇ ರೀತಿ ಈ ಭಾಗದ ಮುಖಂಡರು, ಮಾಜಿ ಸಚಿವರು, ಪ್ರಭಾವಿ ನಾಯಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಜೆ ಶ್ರೀರಾಮ್ಲು ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ರಂಜಾನ್ ಅಂಗವಾಗಿ ಇವತ್ತೇನು JDS ಪಕ್ಷದಲ್ಲಿ ಉಪವಾಸಿದ್ದವ್ರನ್ನ ಇಫ್ತಿಯಾರ್ ಏರ್ಪಡಿಸ್ತಕ್ಕಂಥ ಕೆಲಸವನ್ನು ತಾಯಣ್ಣವರು ಮಾಡಿದ್ದಾರೆ. ಶ್ರೀರಾಮ್ಲು ಅವರು ಹೇಳಿದಂಗ ಮೊದಲಿಂದಲೂ ಜಾತ್ಯತೀತ ತತ್ವದಲ್ಲಿ ನಂಬಿಕೆಟ್ಟು ಮೀನಹಳ್ಳಿ ತಾಯಣ್ಣ ನಾಯಕರು ಮತ್ತು ಈ ಭಾಗದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮ್ಲು. ಮತ್ತು ನಾವೆಲ್ಲ ಮನುಷ್ಯರು, ಮಾನವೀಯ ಮೌಲ್ಯಗಳೇನಿದ್ದಾವೆ, ಪ್ರೀತಿ, ವಿಶ್ವಾಸ, ಸ್ನೇಹ. ಮನುಷ್ಯರ ನಡುವೆ ಪ್ರೀತಿ ಏರ್ಪಡಬೇಕು, ವಿಶ್ವಾಸ ಏರ್ಪಡಬೇಕು, ಸ್ನೇಹ ಇರಬೇಕು. ಆಗ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಂಥವ್ರು. ಆ ನಿಟ್ಟಿನಲ್ಲಿ ಇವತ್ತು ತಾಯಣ್ಣ ನಾಯಕರು ಕರೆದಾರಂದರೆ ಶ್ರೀರಾಮ್ಲವ್ರು ಅವ್ರದ್ದು ಏನು ಕೆಲಸ ಕಾರ್ಯಗಳಿದ್ರೂ ಸಹ ಬಿಟ್ಟು ಈ ಒಂದು ಮುಸಲ್ಮಾನ್ ಜನಾಂಗದ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ನಾನು ಸಹ ಅಷ್ಟೇ ಮಾನವಿಯಿಂದ ನಮ್ಮ ಅಧ್ಯಕ್ಷರು JDS ಅಧ್ಯಕ್ಷರು ಹೇಳಿದ ಮೇಲೆ ನಾನು ಸಹ ಮಾನವಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮುಸಲ್ಮಾನ್ ಬಂಧುಗಳು ಇವತ್ತು ಒಂದು ತಿಂಗಳ ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ನಾಡಿನ ಒಳಿತಿಗಾಗಿ. ಮತ್ತು ಅವರು ಸಹ ಇವತ್ತೇನಪ್ಪ ಅಂದರೆ ದ್ವೇಷ, ಅಸೂಯೆ ಎಲ್ಲ ಬಿಟ್ಟು ಬಡತನ ಇವತ್ತು ಆ ಭಗವಂತ ಮೊಹಮ್ಮದ್ ಪೈಗಂಬರು ಇವರ ಪ್ರಾರ್ಥನೆಯನ್ನು ಮೆಚ್ಚಿ ಇವತ್ತು ಬಡತನ ನಿವಾರಣೆ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭ ತಿಳ್ಕೊಂಡು ನನ್ನನ್ನು ಕರೆಸಿ ಗೌರವಿಸೋದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳು ಹೃದಯಪೂರ್ವಕ ವಂದನೆಗಳು ಸಲ್ಲಿಸಿ ಮಾತನಾಡ್ತಾರೆ. ವಿಶೇಷವಾಗಿ
ನನ್ನ ಮುಸ್ಲಿಮ್ಸ್ ಬಾಂಧವರಿಗೆ ನಮ್ಮ ಜಿಲ್ಲಾ JDS ಕಚೇರಿಯಲ್ಲಿ ವಿಕ್ತರ ಊಟದ ವ್ಯವಸ್ಥೆಯನ್ನು ಮೊಟ್ಟ ಮೊದಲನೇದಾಗಿ ಕಚೇರಿಯಲ್ಲಿ ನನಗೆ ತಿಳಿದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಪಾರ್ಟಿ ಕಚೇರಿಯಲ್ಲಿ ಮಾಡಿಲ್ಲ ಅಂತ ಅನಿಸುತ್ತೆ. ಮೊಟ್ಟ ಮೊದಲನೇದಾಗಿ ಜಿಲ್ಲೆಯಲ್ಲಿ ನಾನು ಇವತ್ತು ಎಲ್ಲ ನನ್ನ ಸ್ನೇಹಿತರಾದ ಮುಸ್ಲಿಮ್ಸ್ ಬಾಂಧವರಿಗೆ ಉಪವಾಸ ಬಿಡಿಸುವ ಮುಖಾಂತರ ಊಟದ ವ್ಯವಸ್ಥೆಯನ್ನು ಮಾಡಿದ ಮುಖಾಂತರ ಇವತ್ತಿನ ದಿನನೇ ಬಳ್ಳಾರಿಯಲ್ಲಿ ಮಳೆ ಬಂದಿದೆ. ವಿಶೇಷವಾಗಿ ಇವತ್ತಿನ ದಿನವೇ ಆದ ಕಾರಣ ಮುಂದಿನ ದಿನದಲ್ಲಿ ನಮ್ಮ ಬಳ್ಳಾರಿಯ ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲ ಈ 30 ದಿನ ಏನು ಉಪವಾಸ ಮಾಡ್ತಾ ಇದ್ದಾರಲ್ಲ, ದೇವರವ್ರಿಗೆ ಒಳ್ಳೇದು ಮಾಡಲಿ. ಮತ್ತು ಮುಂದಿನ ದಿನದಲ್ಲಿ ನಮ್ಮ ಶ್ರೀರಾಮುಲು ಮಾವನವರು ಮತ್ತು ನಮ್ಮ ರಾಜ ವೆಂಕಟಪ್ಪ ನಾಯಕರು ಪ್ರಭಾವ ಮುಖಂಡರು ಮುಂದೆ ಮಂತ್ರಿಗಳಾಗಿ ಈ ಜನರ ಆಶೀರ್ವಾದವನ್ನು ಪಡೆದು ಜನರ ಒಂದು ಕಷ್ಟ ಸುಖಗಳನ್ನು ಅಳಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.